ಈ ಆತ್ಮವನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಯಾರಾದರೂ ಒಂದು ಕೇಳಿದ್ದೆ ಆದರೆ ಇದನ್ನ ಉದಾಹರಣೆಗೆ ಯಾರಾದರೂ ಸಹನ ನೀವು ಯಾರು ಅಂತ ಕೇಳಿದ್ರೆ ನೀವೊಂದು ಪ್ರಶ್ನೆ ಕೇಳ್ತೀರ. ಐ ಆಮ್ ಸೋ ಅಂಡ್ ಸೋ, ಐ ವಾಸ್ ಅನ್ ಇಂಗ್ಲಿಷ್ ಪ್ರೊಫೆಸರ್, ಐ ಆಮ್ ಎ ವೆರಿ ಗುಡ್ ಇನ್ ಆರ್ಟಿಕುಲೇಟಿಂಗ್ ದ ಥಿಂಗ್ಸ್, ಎಲ್ಲದಕ್ಕೂ ಐ ಅಂತ ಹೇಳ್ಕೊಂಡು ಬರ್ತೀರ. ಈಗ ಯಾರೋ ಒಂದು ಪ್ರಶ್ನೆ ಕೇಳಿದ್ರೆ ನೀವು ಹೇಳ್ತಿರಲ್ಲ, ಐ ಸ್ಟೇ ಇನ್ ಸೋ ಅಂಡ್ ಸೋ ಪ್ಲೇಸ್, ಐ ಗಾಟ್ ಅಪ್ ಅಟ್ ಸೋ ಅಂಡ್ ಸೋ ಟೈಮ್ ಹೇಳ್ತಾ ಬರ್ತೀರ. ಹಾಗಿದ್ರೆ ಎಲ್ಲದರಲ್ಲೂ ನೀವು ಒಂದು ಪ್ರಿಫಿಕ್ಸ್ ಒಂದು ಶಬ್ದವನ್ನು ಉಪಯೋಗಿಸಿದ್ರಿ, ಏನದು? ಐ ಅಂತ ಉಪಯೋಗಿಸ್ತೀರ. ಏನಿದೆ ಐ? ಈ ಐ ಅನ್ನತಕ್ಕಂಥದ್ದೇ ಆತ್ಮ. ಈ ಆತ್ಮದ ಸ್ವರೂಪವೇನು ಅಂತ ಯಾರಾದರೂ ಒಂದು ಪ್ರಶ್ನೆ ಕೇಳಿದ್ದೆ ಆದರೆ ಇಡೀ ಭೂಮಂಡಲದೊಳಗಡೆ ನಾವೇನು ನೋಡ್ತಿದ್ದೀವಿ ಅದೇ ರೀತಿಯಾಗಿರ್ತಕ್ಕಂಥ ಒಂದು ದೊಡ್ಡ, ನಾವು ಗ್ಯಾಲಕ್ಸಿ ಅಂತ ಏನು ಕರಿಬಹುದು, ಬ್ರಹ್ಮಾಂಡ ಅಂತ ಏನು ಕರಿಬಹುದು, ಯೂನಿವರ್ಸ್. You've come this far, so why stop now? Watch the full video and subscribe to us on YouTube. For more updates like this, don't forget to hit that follow button.